ಬೆಂಗಳೂರಿನಿಂದ ಸುಮಾರು 665 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಸುಂದರ ನಯನ ಮನೋಹರ ತಾಣ ಕನ್ಯಾಕುಮಾರಿ. ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಒಂದನ್ನೊಂದು ಸೇರಿಕೊಂಡು ತ್ರಿವೇಣಿ ಸಂಗಮವಾಗಿದೆ. ಹಾಗಾಗಿ ಇದು ಸಾಗರ ಸಂಗಮದ ಸ್ಥಳ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿನ ರಮಣೀಯ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದಕ್ಕೆ ದೇಶ ವಿದೇಶಗಳಿಂದ ಜನಸಾಗರ ಹರಿದು ಬರುತ್ತದೆ. ಈ ಒಂದು ಸ್ಥಳಕ್ಕೆ ಭೇಟಿ ನೀಡಲು ನಾವು ಹಡಗಿನ ಮೂಲಕ ಪ್ರಯಾಣ ಬೆಳೆಸಿದೆವು. ಅಲ್ಲಿ ಸ್ವಾಮಿ ವಿವೇಕಾನಂದರ ರಾಕ್ ಸ್ಮಾರಕ ನಿರ್ಮಾಣಗೊಂಡಿದೆ. ವಿವೇಕಾನಂದರು 1892ರಲ್ಲಿ ಒಂದು ಬಂಡೆಯ ಮೇಲೆ ಧ್ಯಾನ ಮಾಡಿದ ಈ ಸ್ಥಳವಿದೆ. ಅದು ಅವರಿಗೆ ಆಳವಾದ ಜ್ಞಾನೋದಯ. ಈ ಸಂದರ್ಭದಲ್ಲಿ ಅವರು ಭಾರತದ ಭವಿಷ್ಯದ ಬಗ್ಗೆ ಒಳನೋಟ ಮತ್ತು ದೃಷ್ಟಿ ಪಡೆದರು. ಇದು ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು. 1970 ಅವರ ಗೌರವಾರ್ಥವಾಗಿ ಅದೇ ಬಂಡೆಯ ಮೇಲೆ, ಅಂದರೆ ಅವರು ಧ್ಯಾನ ಮಾಡಿದ ಬಂಡೆಯ ಮೇಲೆ ವಿವೇಕಾನಂದರ ರಾಕ್ ಸ್ಮಾರಕ ನಿರ್ಮಿಸಲಾಯಿತು. ಈ ಸ್ಮಾರಕವು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇದು ವಿವೇಕಾನಂದರ ಮಂಟಪ ಮತ್ತು ಶ್ರೀಪಾದ ಮಂಟಪ ಎಂಬ 2 ಮುಖ್ಯ ರಚನೆಗಳನ್ನು ಒಳಗೊಂಡಿದೆ. ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದು ಹಾಗೂ ಅವರ ಜೀವನದಲ್ಲಿನ ಅತ್ಯಮೂಲ್ಯ ಘಟನೆಗೆ ಒಂದು ಸಾಕ್ಷಿಯಾಗಿದೆ ಎಂಬುದು ವಿಶೇಷ. ಭಕ್ತಿಯ ಪರಾಕಾಷ್ಠೆಯ ಜೊತೆಗೆ ಭಾರತದ ಪಾದದಂತಿರುವ ಸ್ಥಳವೇ ಕನ್ಯಾಕುಮಾರಿ. ನಾವು ಇಲ್ಲಿ ನಡೆದಾಡಿದರೆ ಜೀವನದ ಅಂಧಕಾರವನ್ನು ಪರಿಹರಿಸಿ ಬೇಸತ್ತ ಜೀವಿಗೆ ಒಂದು ನಮಸ್ಫೂರ್ತಿಯನ್ನು ಕೊಡುವುದು, ಹೊಸ ಶಕ್ತಿಯ ಜರಿಯೊಂದು ಜಿನುಗುವಂತೆ ಮಾಡುವುದು. ಇವರ ಜೀವನವು ತೇಜೋಹಾರಿಯಾಗಿದೆ. ಸ್ವಾಮಿ ವಿವೇಕಾನಂದ ಎಂಬ ಧೀಮ ವ್ಯಕ್ತಿ ಭೋರ್ಗರೆದು ಹರಿಯುತ್ತಿರುವ ಸಂಸಾರವೆಂಬ ಮಹಾಪ್ರವಾಹದ ಮೇಲೆ ಅದಕ್ಕೆ ವಿರೋಧವಾಗಿ ಬೀಸುತ್ತಿರುವುದನ್ನು ನಾವು ನೋಡುವೆವು. ಅವರ ಜ್ಞಾನದ ರಸದೌತಣವನ್ನು ನಾವು ಸವೆಯಲು ಅವರ ಕುರಿತು ಅನೇಕ ಪುಸ್ತಕಗಳನ್ನು ಒಳಗೊಂಡಿರುವ ಪುಸ್ತಕ ಮಳಿಗೆ ಸಹ ಇದೆ. ನಾವು ಇಲ್ಲಿ ಪುಸ್ತಕಗಳನ್ನು ಖರೀದಿ ಮಾಡಿದ್ದೇವೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪುಸ್ತಕಗಳನ್ನು ಖರೀದಿ ಮಾಡಿದರೆ ಅವರ ಬಗ್ಗೆ ಅಧ್ಯಯನ ಮಾಡಲು ಇನ್ನಷ್ಟು ಅನುಕೂಲ. 1000 ಸಿಂಹಗಳ ಸಿಡಿಲಿನ ಮರಿ ವಿವೇಕಾನಂದ. ಇವರ ವಿಚಾರಗಳನ್ನು ಸಮುದ್ರದ ಅಲೆಗಳಂತೆ ಜನರ ಮನಗಳಿಗೆ ಅಪ್ಪಳಿಸುವಂತೆ, ಸಮುದ್ರದ ತೆರೆಗಳಂತೆ ಅವರ ವಿಚಾರಧಾರೆಗಳು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಚೈತನ್ಯವನ್ನು ನೀಡಲಿ. ಇಡೀ ಭಾರತವನ್ನು ಸಂಚರಿಸಿ ಅಲ್ಲಿ ಧ್ಯಾನಾಸಕ್ತರಾಗಿದ್ದ ಆ ಸಮಯದಲ್ಲಿ ಅವರ ವಿಚಾರಧಾರೆಗಳನ್ನು, ಅವರ ಕಲ್ಪನೆಗಳನ್ನು ನಮ್ಮೊಂದಿಗೆ ಅವರ ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. ಈಗ ಅವರ ಮರಣ ಹೊಂದಿರಬಹುದು, ಆದರೆ ಅವರ ವಿಚಾರಗಳು 1000 ಜನರ ಜೀವನದಲ್ಲಿ ಜೀವಂತವಾಗಿವೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯುವಕರಿಗೆ ಸ್ಫೂರ್ತಿಯ ಶೆಲೆಯಾಗಿ ನಿಂತು ಯುವಶಕ್ತಿಯನ್ನು ಕಟ್ಟಿ ಯುವಕರಿಗೆ ಜಾಗೃತಾ ಶಕ್ತಿಯನ್ನು ತುಂಬಿದ ಸ್ವಾಮಿ ವಿವೇಕಾನಂದರು ಈ ಕಾರಣದಿಂದಾಗಿ ಅವರ ಹುಟ್ಟಿದ ದಿನವನ್ನು ಜನವರಿ 12 ಯುವಕರ ದಿನ ಎಂದು ಆಚರಿಸುತ್ತಾರೆ. ಇವರು 1902 ಜುಲೈ 4ರಂದು ವಿಧಿವಶರಾಗ್ತಾರೆ. ಜಗತ್ತು ಕಂಡ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರು ಮತ್ತು ಚಿಂತಕರಲ್ಲಿ ಒಬ್ಬರಿಗೆ ಗೌರವ ಸಲ್ಲಿಸುತ್ತೇವೆ. ಜನವರಿ
12 1863 ಭಾರತದ ಕೋಲ್ಕತ್ತಾದಲ್ಲಿ ಜನಿಸಿದ ಸ್ವಾಮಿ ವಿವೇಕಾನಂದ ಪಾಶ್ಚಿಮಾತ್ಯ ಜಗತ್ತಿಗೆ ವೇದಾಂತ ಮತ್ತು ಯೋಗದ ತತ್ವಶಾಸ್ತ್ರಗಳನ್ನು ಪರಿಚಯಿಸುವಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರ ಬೋಧನೆಗಳು ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡುತ್ತಲೇ ಇವೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನವು ಅವರ ಕಾಲಕ್ಕಿಂತಲೂ ಹೆಚ್ಚು ವಿಸ್ತರಿಸಿತ್ತು ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳು ಅಪಾರ. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನಲ್ಲಿ ಅವರ ಅಪ್ರತಿಮ ಭಾಷಣವು ಅಂತರ್ಧರ್ಮೀಯ ಸಂವಾದದ ಆರಂಭವನ್ನು ಗುರುತಿಸಿದ್ದಲ್ಲದೆ ಜಾಗತಿಕ ಸಾಮರಸ್ಯ ಮತ್ತು ಆಧ್ಯಾತ್ಮಿಕ ಏಕತೆಯ ಪ್ರಮುಖ ವಕೀಲರಾಗಿ ಅವರನ್ನು ಸ್ಥಾಪಿಸಿತು. ಅಮೆರಿಕಾದ ಸಹೋದರಿಯರು ಮತ್ತು ಸಹೋದರರೇ ಎಂಬ ಅವರ ಮಾತುಗಳೊಂದಿಗೆ ಅವರು ಪ್ರೇಕ್ಷಕರ ಹೃದಯ ಮತ್ತು ಮನಸ್ಸನ್ನು ಸೆರೆ ಹಿಡಿದು ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರದ ಸಂದೇಶವನ್ನು ನೀಡಿದರು. ಅವರ ಜೀವನವು ಸ್ವಯಂ ಸಾಕ್ಷಾತ್ಕಾರ ಮತ್ತು ಮಾನವೀಯತೆಯ ಸೇವೆಯ ಶಕ್ತಿಗೆ ಸಾಕ್ಷಿಯಾಗಿದೆ. ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳಿದರು. ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಜ್ಞಾನ ಎರಡನ್ನೂ ಒಳಗೊಂಡಿರುವ ಸಮಗ್ರ ವಿಧಾನವನ್ನು ಪ್ರತಿಪಾದಿಸಿದರು. ಅವರು ಯುವಕರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟರು. ಮಿತಿಗಳನ್ನು ಮೀರಿ ಸಮಾಜದ ಸುಧಾರಣೆಯತ್ತ ಕೆಲಸ ಮಾಡಲು ಅವರನ್ನು ಪ್ರೋತ್ಸಾಹಿಸಿದರು. ಏಳಿ ಎಚ್ಚರಗೊಳ್ಳಿ ಮತ್ತು ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ ಎಂಬ ಅವರ ಪ್ರಸಿದ್ಧ ಉಪದೇಶವು ವ್ಯಕ್ತಿಗಳನ್ನು ಶ್ರೇಷ್ಠತೆಗಾಗಿ ಶ್ರಮಿಸಲು ಮತ್ತು ಅವರ ಕನಸುಗಳನ್ನು ಅಚಲವಾದ ದೃಢಸಂಕಲ್ಪದಿಂದ ಅನುಸರಿಸಲು ಪ್ರೇರೇಪಿಸುತ್ತಲೇ ಇದೆ. ಪೂಜ್ಯ ಸಂತ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಈ ಸಂಸ್ಥೆಗಳು ಮಾನವೀಯತೆಯ ಸೇವೆ ಮತ್ತು ಆಧ್ಯಾತ್ಮಿಕ ಜ್ಞಾನದ ಪ್ರಸರಣಕ್ಕೆ ಸಮರ್ಪಿತವಾಗಿವೆ. ಈ ಸಂಸ್ಥೆಗಳು ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ವಿಪತ್ತು ಪರಿಹಾರವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಸ್ವಾಮಿ ವಿವೇಕಾನಂದರ ನಿಸ್ವಾರ್ಥ ಸೇವೆ ಮತ್ತು ಸಹಾನುಭೂತಿಯ ಆದರ್ಶಗಳನ್ನು ಸಾಕಾರಗೊಳಿಸುತ್ತವೆ. ಈ ಪವಿತ್ರ ದಿನದಂದು ಸ್ವಾಮಿ ವಿವೇಕಾನಂದರ ಬೋಧನೆಗಳನ್ನು ನಾವು ಚಿಂತಿಸೋಣ ಮತ್ತು ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಶ್ರಮಿಸೋಣ. ಏಕತೆ, ಶಾಂತಿ ಮತ್ತು ನಿಸ್ವಾರ್ಥ ಸೇವೆಗಾಗಿ ಅವರ ಕರೆ ಇಂದಿನ ಜಗತ್ತಿನಲ್ಲಿ ಎಂದಿಗಿಂತಲೂ ಹೆಚ್ಚು ಪ್ರಸ್ತುತವಾಗಿದೆ. ಅವರ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವ ಮೂಲಕ ಪರಸ್ಪರ ಗೌರವ, ತಿಳುವಳಿಕೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಆಧಾರದ ಮೇಲೆ ಸಮಾಜವನ್ನು ನಿರ್ಮಿಸಲು ನಾವು ಕೊಡುಗೆ ನೀಡಬಹುದು. ಸ್ವಾಮಿ ವಿವೇಕಾನಂದರನ್ನು ಸ್ಮರಿಸುತ್ತಾ ಜ್ಞಾನದ ಅನ್ವೇಷಣೆ, ದೀನದಲಿತರ ಉನ್ನತಿ ಮತ್ತು ಆಂತರಿಕ ಶಾಂತಿಯ ಅನ್ವೇಷಣೆಗೆ ನಮ್ಮನ್ನು ಬದ್ಧರನ್ನಾಗಿ ಮಾಡಿಕೊಳ್ಳುವ ಮೂಲಕ ಅವರ ಪರಂಪರೆಯನ್ನು ಗೌರವಿಸೋಣ. ಅವರ ಜೀವನ ಮತ್ತು ಬೋಧನೆಗಳು ನಮಗೆ ಮಾರ್ಗದರ್ಶನ ನೀಡುತ್ತಲೇ ಇರುತ್ತವೆ. ಹೆಚ್ಚು ಸಾಮರಸ್ಯ ಮತ್ತು ಪ್ರಬುದ್ಧ ಪ್ರಪಂಚದತ್ತ ಹಾದಿಯನ್ನು ಬೆಳಗಿಸುತ್ತವೆ. ಭಕ್ತಿ ಮತ್ತು ಕೃತಜ್ಞತೆಯಿಂದ ನಾವು ಸ್ವಾಮಿ ವಿವೇಕಾನಂದರಿಗೆ ನಮ್ಮ ಆಳವಾದ ಗೌರವಗಳನ್ನು ಸಲ್ಲಿಸುತ್ತೇವೆ. ಅವರ ಆತ್ಮ ಮತ್ತು ಬುದ್ಧಿವಂತಿಕೆ ಎಲ್ಲರಿಗೂ ಭರವಸೆ ಮತ್ತು ಸ್ಫೂರ್ತಿಯ ದಾರಿದೀಪವಾಗಿದೆ. ನಾವು ಈ ಕನ್ಯಾಕುಮಾರಿಯಲ್ಲಿ ಸೂರ್ಯೋದಯವನ್ನು ನೋಡಲು ಅಲ್ಲೇ ಒಂದು ದಿನ ಕಳೆದು
ಬೆಳಗಿನ ಜಾವ ಸರಿಯಾದ ವೇಳೆಗೆ ನಾವು ಅಲ್ಲಿಗೆ ಬಂದು ಸೇರುವಷ್ಟರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಭಾರತಾಂಬೆಯ ಹಣೆಗೆ ಹಚ್ಚಿದ ಕುಂಕುಮದ ಬಿಂದುವಿನಂತೆ ಕಾಣುವ ಆ ಕ್ಷಣವು ನಿಜಕ್ಕೂ ಅದ್ಭುತ. ಸೂರ್ಯನು ಉದಯಿಸುವ ಸಂದರ್ಭವು ತಾಯಿಯ ಗರ್ಭದಿಂದ ಹೊರಬರುವ ಮಗುವಿನಂತೆ ಮೆಲ್ಲನೆ ಬರುವ ಸಮಯ ಸುಂದರವಾದುದು. ನಾವು ಈ ಸೂರ್ಯೋದಯವನ್ನು ನೋಡಿ ಸ್ವಲ್ಪ ದೂರದಲ್ಲಿರುವ